ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 1 ಬೆಂಗಳೂರು ಯೂನಿವರ್ಸಿಟಿ 2025 ಪ್ರೀವಿಯಸ್ ಇಯರಲ್ಲಿ ಏನು ಕ್ವಶನ್ ಪೇಪರನ್ನು ಕೇಳಿದ್ರು, ಆ ಒಂದು ಕ್ವಶನ್ ಪೇಪರನ್ನು ನಾನು ಇವತ್ತು ಸೆಕ್ಷನ್ ಸಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟ ಥಿಯರಿ ಮತ್ತು ಸೆಕ್ಷನ್ ಬಿ ಕ್ವಶನ್ಸನ್ನು ಆನ್ಸರ್ಸನ್ನು ಆಲ್ರೆಡಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಅಥವಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಈ ಒಂದು ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಈ ಒಂದು ಕ್ವಶನ್ನು ಇನ್ವೆಂಟರಿ ಮೇಲೆ ಕೇಳಿರ್ತಕ್ಕಂಥದ್ದು, ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಕ್ವಶನ್ನು. ಸೊ ನೋಡಿ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ, ಕ್ವಶನ್ ನಂಬರ್ 8 ಎ ಬಿ ಎ ಅಂದರೆ ಇಲ್ಲಿ ನಿಮಗೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಏನಾಗುತ್ತೆ ಅಂದರೆ ಸೆಕ್ಷನ್ ಸಿ ಎಲ್ಲ ಕ್ವಶನ್ ಕೂಡ ಎ ಬಿ ಅಂತ ಪ್ಯಾಟರ್ನ್ಲೇ ಬರುತ್ತೆ. ನಾನು ಕ್ವಶನ್ ನಂಬರ್ 8ಅಲ್ಲಿ ಎ ಕ್ವಶನ್ಸನ್ನು ಡಿಸ್ಕಸ್ ಮಾಡಲಿಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದೀನಿ. ಸೊ ಮೊದಲು ಕ್ವಶನ್ ನಂಬರ್ 8 ಏನಲ್ಲಿ ನೋಡಿ, ರೆಡ್ಡಿ ಫಾರ್ಮಾ ಆರ್ಡರ್ 24,000 kg ಆಫ್ ಸರ್ಟೈನ್ ಮೆಟೀರಿಯಲ್ ಅಟ್ 80 ಪರ್ ಯೂನಿಟ್. ನೋಡಿ, ರೆಡ್ಡಿ ಫಾರ್ಮಾ ಒಂದು ಕಂಪನಿ ಏನು ಮಾಡ್ತಾ ಇದೆ, 24,000 kg ಆಫ್ ಮೆಟೀರಿಯಲ್ನ ಆರ್ಡರ್ ಮಾಡ್ತಾ ಇದೆ. ಎಷ್ಟಕ್ಕೆ ಆರ್ಡರ್ ಮಾಡ್ತಾ ಇದೆ ಅಂದರೆ ₹80 ಪರ್ ಯೂನಿಟ್, ದಟ್ ಈಸ್ ಪರ್ ಕೆ ಜಿ ಅಂತ ಅರ್ಥ. ಅಂದರೆ 1 kgಗೆ ₹80 ಪೇಮೆಂಟನ್ನು ಮಾಡ್ತಾ ಇದ್ದಾರೆ ಅಂತ, ಚಾರ್ಜಸ್ ಮಾಡ್ತಾ ಇದ್ದಾರೆ. 1 kgಗೆ ₹80 ಆದರೆ ಅವ್ರು ಆರ್ಡರ್ ಮಾಡ್ತಾ ಇರೋದು 24,000 kgs ಆರ್ಡರ್ ಮಾಡ್ತಾ ಇದ್ದಾರೆ. ದಿ ಪರ್ಚೇಸ್ ಪ್ರೈಸ್ ಇನ್ಕ್ಲೂಡ್ GST ಆಫ್ 5%. ನೋಡಿ, ಪರ್ಚೇಸ್ ಪ್ರೈಸ್ ಅಂದರೆ ಏನು ₹80 ಪರ್ಚೇಸ್ ಮಾಡ್ತಾ ಇದ್ದೀವಲ್ವಾ, ಆ ₹80ರಲ್ಲಿ GST 5% ಇನ್ಕ್ಲೂಡ್ ಆಗಿ ₹80 ಚಾರ್ಜ್ ಮಾಡ್ತಾ ಇದ್ದಾರಂತೆ. ವಿಚ್ ಈಸ್ ನಾನ್ ರೀಫಂಡಬಲ್. ನೋಡಿ, ಏನು ನಾನ್ ರೀಫಂಡಬಲ್ ಅಂದರೆ, ನೀವೇನು 5% GST ಆಲ್ರೆಡಿ ಇನ್ಕ್ಲೂಡ್ ಆಗಿದೆ, ಆ ಇನ್ಕ್ಲೂಡ್ ಆಗಿರೋ GST ಇಟ್ ಈಸ್ ನಾನ್ ರೀಫಂಡಬಲ್, ಅಂದರೆ ವಾಪಸ್ ರೆಡ್ಡಿ ಫಾರ್ಮಾಗೆ ಅದು ಬರೋದಿಲ್ಲ ಅಂತ ಹೇಳಿದ್ದಾರೆ. ನಾನ್ ರೀಫಂಡಬಲ್ ಅಂತ ಹೇಳಿದ್ದಾರೆ. ಅದು ವಾಪಸ್ ಏನು ನೀವು ಕಟ್ತೀರ ಅಷ್ಟೇ, ಬಟ್ ಅದನ್ನು ನೀವು ಟ್ಯಾಕ್ಸ್ ಕ್ರೆಡಿಟ್ ಆಗಿ ತಗೊಳ್ತೀರಾ ಅಂದರೆ ಅಲ್ಲಿ ಈ ಒಂದು ಕಂಪನಿ ಅವಕಾಶ ಇಲ್ಲ, ಬಿಕಾಸ್ ಆ ಒಂದು ಟ್ಯಾಕ್ಸ್ ಕ್ರೆಡಿಟ್ ಆಗೋಲ್ಲ ಅಂತ ಹೇಳಿದ್ದಾರೆ. ಫ್ರೈಟ್ ಇನ್ಕರ್ಡ್ ಅಮೌಂಟ್ 76,000. ಫ್ರೈಟ್ ಅಂದರೆ ಆ ಒಂದು ಮೆಟೀರಿಯಲ್ನ ಪರ್ಚೇಸ್ ಮಾಡಲಿಕ್ಕೆ ಟ್ರಾನ್ಸ್ಪೋರ್ಟೇಷನ್ ₹76,000 ಇನ್ಕರ್ಡ್ ಆಗಿದೆ. ಅಂಡ್ ಕಂಪನಿ ಆಕ್ಚುಲಿ ರಿಸೀವ್ 23,600 kg and consume 22,500 kg of material. Compute cost of inventory under Indian Accounting Standard 2 ಪ್ರಕಾರ ನಾವು ಇನ್ವೆಂಟರಿ ಕಾಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಇದು ಕ್ವಶನ್ಸ್ ಇರ್ತಕ್ಕಂಥದ್ದು. ನೋಡಿ, ಕಾಸ್ಟ್ ಆಫ್ ಇನ್ವೆಂಟರಿನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಸೊ ಒಂದು ಕಾನ್ಸೆಪ್ಟ್, ಒಂದು ಪಾಯಿಂಟ್ ಏನು ಹೇಳುತ್ತೆ ಅಂದರೆ, ಸೊ ನೀವು ಏನು ಕ್ಯಾಲ್ಕುಲೇಟ್ ಮಾಡ್ತಿದ್ದೀರ ಅಂದರೆ ಕಾಸ್ಟ್ ಆಫ್ ಇನ್ವೆಂಟರಿನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನಿಮಗೊಂದು ಗಮನ ಇರಲಿ, ಇನ್ವೆಂಟರಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇನ್ವೆಂಟರಿನ ಪರ್ಚೇಸ್ ಮಾಡಿದಾಗಲಿಂದ ಹಿಡಿದು ಟು ಬ್ರಿಂಗ್ ಇನ್ ಟು ಪ್ರೆಸೆಂಟ್ ಲೊಕೇಶನ್ ಆರ್ ಟು ಬ್ರಿಂಗ್ ಇನ್ ಟು ಪ್ರೆಸೆಂಟ್ ವರ್ಕಿಂಗ್ ಕಂಡೀಷನ್. ಒಂದು ಇನ್ವೆಂಟರಿಯನ್ನು ಪರ್ಚೇಸ್ ಮಾಡಿರೋದನ್ನ ಹಿಡಿದು ಲೊಕೇಶನ್ಗೆ ತರೋವರೆಗೂ ಅಥವಾ ಪ್ರೆಸೆಂಟ್ ಕಂಡೀಷನ್ಗೆ ತರೋವರೆಗೂ ಏನೆಲ್ಲ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗ್ತಾ ಹೋಗುತ್ತೆ, ಆ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಪರ್ಚೇಸ್ಗೆ ನೀವು ಆ್ಯಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಆಗ ನಿಮಗೆ ಕಾಸ್ಟ್ ಆಫ್ ಇನ್ವೆಂಟರಿ ಸಿಗುತ್ತೆ. ಸೊ ಇಲ್ಲಿ ನಮಗೆ ಕಾಸ್ಟ್ ಆಫ್ ಇನ್ವೆಂಟರಿನ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ನಿಮಗೆ ಹೇಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಹೆಡಿಂಗ್ ನಾರ್ಮಲ್ ಆಗಿ ಕಾಂಪಿಟೇಷನ್ ಆಫ್ ಕಾಸ್ಟ್ ಆಫ್ ಇನ್ವೆಂಟರಿ ಆಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2, 2 ಕಾಲಮ್ ಪರ್ಟಿಕ್ಯುಲರ್ಸ್ ಅಂಡ್ ಅಮೌಂಟ್. ಫಸ್ಟ್ ನಾವು ಪರ್ಚೇಸ್ ಮಾಡಿದರೆ, ರೆಡ್ಡಿ ಫಾರ್ಮ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ಎಷ್ಟು ಪರ್ಚೇಸ್ ಮಾಡ್ತಾ ಇದ್ದಾರೆ, ಫಸ್ಟ್ ಪರ್ಚೇಸ್ ಪ್ರೈಸನ್ನು ನಾವು ತಗೊಳ್ಳೋಣ. ದಟ್ ಈಸ್ ಪರ್ಚೇಸ್ ಪ್ರೈಸ್. ಎಷ್ಟು ಪರ್ಚೇಸ್ ಪ್ರೈಸು? ₹80 ಪರ್ ಯೂನಿಟ್ ಅಂತ ಹೇಳಿದರೆ, ₹80 ಪರ್ ಅಂದರೆ ಒಂದಕ್ಕೆ ₹80 ಆದರೆ ನಾನು ರೆಡ್ಡಿ ಫಾರ್ಮ ಎಷ್ಟು ಆರ್ಡರ್ ಮಾಡೋದು, 24,000 kg ಆಫ್ ಮೆಟೀರಿಯಲ್ನ ಆರ್ಡರ್ ಮಾಡಿದರೆ, 24,000 kg ಆರ್ಡರ್ ಮಾಡೋದು 1 kgಗೆ ₹80 ಆದರೆ, ಸೊ 1 kgಗೆ 80 ಪರ್ kg ಅಂದರೆ 1 kgಗೆ ₹80 ಆದರೆ, ಸೊ ಅವ್ರು ಆರ್ಡರ್ ಮಾಡೋದು 24,000 kg ಇಂಟು ₹80 ಮಾಡಿದ್ರೆ ನನಗೆ 19,20,000 ಅಮೌಂಟ್ ಬರುತ್ತೆ. 19,20,000. ಸೊ ನನಗೆ 19,20,000 ಅಮೌಂಟ್ ಬರ್ತಾ ಹೋಗುತ್ತೆ. ಸೊ ಏನು ಅಮೌಂಟ್ ಬರ್ತಾ ಹೋಗುತ್ತೆ, ಸೊ ಇದೆಲ್ಲದೂ ಕೂಡ
ಸೊ ನಮಗೆ ಇರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಪರ್ಚೇಸ್ ಪ್ರೈಸ್ ಅಂತ ಕರಿತೀವಿ. 1 kg 80 ರೂಪಾಯಿ ಆದರೆ ನಾನು ಪರ್ಚೇಸ್ ಮಾಡೋದು 24,000 kg ಇಂಟು 80 per kg ಮಾಡಿದ್ರೆ ಯು ವಿಲ್ ಗೆಟ್ 19,20,000 ನಿಮಗೆ ಪರ್ಚೇಸ್ ಪ್ರೈಸ್ ಸಿಗುತ್ತೆ. ಈ ಪರ್ಚೇಸ್ ಪ್ರೈಸ್ಗೆ ಏನನ್ನು ಆ್ಯಡ್ ಮಾಡಬೇಕು ಅಂದರೆ ಅಡಿಷನಲ್ ಕಾಸ್ಟ್ ಇನ್ಕರ್ಡ್. ಏನೇನು ಅಡಿಷನಲ್ ಕಾಸ್ಟ್ ಇನ್ಕರ್ಡ್ ಆಗಿರುತ್ತೆ ಎಲ್ಲ ಅಡಿಷನಲ್ ಕಾಸ್ಟನ್ನು ಆ್ಯಡ್ ಮಾಡಿ. ಸೊ ಇಲ್ಲೇನೇನು ಕಾಸ್ಟ್ ಇದೆ ಅಂದರೆ ನೋಡಿ, ಪರ್ಚೇಸ್ ಪ್ರೈಸ್ 24,000 kg ಪರ್ಚೇಸ್ ಮಾಡಿದರೆ 80 ರೂಪೀಸ್ ಪರ್ಚೇಸ್ ಪ್ರೈಸ್ ತೊಗೊಂಡ್ವಿ. ನೋಡಿ GST 5% ಕ್ವಶನಲ್ಲಿ ಕೊಟ್ಟಿದ್ದಾರೆ. ನಾವು GST 5% ಆ್ಯಡ್ ಮಾಡಬೇಕಾ? ಸೊ ಈ ಕ್ವಶನ್ಸಲ್ಲಿ ನಾನು ಅದನ್ನು ಆ್ಯಡ್ ಮಾಡಲ್ಲ. ಏನಕ್ಕೆ ಅಂದರೆ ಈ 80 ರೂಪೀಸಲ್ಲಿ ಒಂದು ವರ್ಡ್ ಹೇಳಿದೆ ನೋಡಿ, ಪರ್ಚೇಸ್ ಪ್ರೈಸಲ್ಲಿ ಇನ್ಕ್ಲೂಡ್ GST ಆಫ್ 5%. GST ಆಲ್ರೆಡಿ ಇನ್ಕ್ಲೂಡ್ ಆಗೋಗ್ಬಿಟ್ಟಿದೆ. ಅಂದರೆ ನಾನು ಮತ್ತೆ ಅದನ್ನು ಆ್ಯಡ್ ಮಾಡಬಾರ್ದು. ಸೊ ಅದನ್ನು ಲೆಸ್ ಮಾಡಬೇಕಾ ಅಂತ ನೀವು ಡೌಟ್ ಕೇಳಿದ್ರೆ, ಸೊ ಅದನ್ನು ಈ ಪ್ರಾಬ್ಲಮಲ್ಲಿ ನಾವು ಲೆಸ್ಸು ಮಾಡಲ್ಲ. ಏನಕ್ಕೆ ಅಂದರೆ ವಿಚ್ ಈಸ್ ನಾನ್ ರೀಫಂಡಬಲ್ ಅಂತ ಹೇಳಿದ್ದಾನೆ, ಅಂದರೆ ವಾಪಸ್ ಬರೋದಿಲ್ಲ ಅಂತ ಹೇಳಿದ್ದಾನೆ. ಅವನೇನಾದರೂ ವಿಚ್ ಈಸ್ ರೀಫಂಡಬಲ್ ಅಂತ ಹೇಳಿದ್ರೆ ನಾವು ಡಿಡಕ್ಟ್ ಮಾಡ್ತಾ ಇದ್ವಿ. ನಾನ್ ರೀಫಂಡಬಲ್ ಅಂದರೆ ಅದು ವಾಪಸ್ ಬರಲ್ಲ ಅಂತ ಹೇಳಿದ್ದಾನೆ. ಹಾಗಾಗಿ ನಾನು ಡಿಡಕ್ಟು ಮಾಡಲ್ಲ. ಈ ಪ್ರಾಬ್ಲಮಲ್ಲಿ ಆ್ಯಡ್ ಕೂಡ ಮಾಡೋಕ್ಕೆ ಹೋಗಲ್ಲ. ಏನಕ್ಕೆ ಅಂದರೆ ಆ್ಯಡ್ ಆಲ್ರೆಡಿ ಪರ್ಚೇಸ್ ಪ್ರೈಸಲ್ಲಿ 5% ಇನ್ಕ್ಲೂಡ್ ಆಗಿರೋದ್ರಿಂದ ಅದನ್ನು ಆ್ಯಡ್ ಮಾಡೋದಿಲ್ಲ. ಸೊ ಅದು ವಾಪಸ್ ಬರಲ್ಲ ಅಂತ ಹೇಳಿದ್ದಾನೆ, ಅದನ್ನು ಲೆಸ್ ಮಾಡೋಕ್ಕೂ ಹೋಗೋದಿಲ್ಲ. ನೆಕ್ಸ್ಟ್ ಫ್ರೈಟ್ ಇನ್ಕರ್ಡ್ ಆಗಿದೆ. ಅಡಿಷನಲ್ ಕಾಸ್ಟ್ ಅಂತ ಹೇಳಿದ್ರೆ ಫ್ರೈಟ್ ಇದೆ. ಫ್ರೈಟ್ ಚಾರ್ಜಸ್ ಎಷ್ಟು ಬಂದಿದೆಪ್ಪ ಅಂದರೆ 76,000 ರೂಪೀಸ್ ಫ್ರೈಟ್ ಚಾರ್ಜಸ್ ಇದೆ. 76,000 ಫ್ರೈಟ್ ಚಾರ್ಜಸ್ ಇದೆ. ಇನ್ಯಾವುದನ್ನ ಕಾಸ್ಟ್ ಇದೆಯಾ ನೋಡಿ, ಕಂಪನಿ ರಿಸೀವ್ 23,600, ಅದು ಕಾಸ್ಟ್ ಅಲ್ಲ. 24,000 kg ಆರ್ಡರ್ ಮಾಡಿದ್ವಿ, 23,600 ರಿಸೀವ್ ಮಾಡಿದ್ದಾರೆ ಅಂತ ಅರ್ಥ. 23 ರಿಸೀವ್ ಮಾಡಿ 22,500 ಕನ್ಸ್ಯೂಮ್ ಮಾಡಿದ್ದೀರಾ ಅಂತ ಅರ್ಥ. ಇನ್ಯಾವುದೇ ಎಕ್ಸ್ಪೆನ್ಸಸ್ ಇದೆಯಾ ಕ್ವಶನಲ್ಲಿ? ಇನ್ಯಾವುದೇ ಎಕ್ಸ್ಪೆನ್ಸಸ್ ಇಲ್ಲ. ಟೋಟಲ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದೇ ಕಾಸ್ಟ್ ಆಫ್ ಇನ್ವೆಂಟರಿ. ಇದು ಕಾಸ್ಟ್ ಆಫ್ ಇನ್ವೆಂಟರಿ ಅಂತ ಕರಿತೀವಿ. 19,20,000 ಪ್ಲಸ್ 76,000 ನೀವು ಆ್ಯಡ್ ಮಾಡಿದ್ರೆ 19,96,000 ನಮಗೆ ಕಾಸ್ಟ್ ಆಫ್ ಇನ್ವೆಂಟರಿ ಬರುತ್ತೆ. 19,96,000 ನಮಗೆ ಕಾಸ್ಟ್ ಆಫ್ ಇನ್ವೆಂಟರಿ ಬರುತ್ತೆ. ಇದು ಕಾಸ್ಟ್ ಆಫ್ ಇನ್ವೆಂಟರಿ ಫಾರ್ 24,000 kgs ಆರ್ಡರ್ ಮಾಡೋದಕ್ಕೆ. 24,000 kgಗೆ ನನಗೆ ಕಾಸ್ಟ್ ಎಷ್ಟಾಗುತ್ತೆ ಅಂದರೆ 19,96,000 ನನಗೆ ಕಾಸ್ಟ್ ಆಗುತ್ತೆ. ನೋಡಿ, 24,000 kgಗೆ 19,96,000 ಆದರೆ 1 kgಗೆ ಎಷ್ಟು ಕಾಸ್ಟ್ ಬರುತ್ತೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಕಾಸ್ಟ್ ಪರ್ ಕೆಜಿ. ಹೇಗೆ ಕಾಸ್ಟ್ ಪರ್ ಕೆಜಿ ಅಂದರೆ ನೋಡಿ, ನಮಗೆ ಕಾಸ್ಟ್ ಟೋಟಲ್ ಎಷ್ಟಾಗಿದೆಪ್ಪ ಅಂದರೆ 19,96,000 ಕಾಸ್ಟ್ ಆಗಿದೆ ಫಾರ್ 24,000 kgಗೆ. ಸೊ 24,000ಗೆ 19,96,000 ಆದರೆ 1 kgಗೆ ನಮಗೆ ಎಷ್ಟಾಗುತ್ತಪ್ಪ ಅಂದರೆ 83.16 ಡಿವೈಡ್ ಮಾಡಬೇಕು. 19,96,000 ಡಿವೈಡೆಡ್ ಬೈ 24,000 kg ಮಾಡಿದ್ರೆ ನಿಮಗೆ 83.16 ಪರ್ ಕೆಜಿ ನನಗೆ ಕಾಸ್ಟ್ ಸಿಗುತ್ತೆ. ಏನಕ್ಕೆ ಸರ್ ಪರ್ ಕೆಜಿ ನಮಗೆ ಬೇಕು ಅಂತ ಹೇಳಿದ್ರೆ ಕ್ವಶನಲ್ಲಿ ಏನಕ್ಕೆ ಬೇಕಪ್ಪ ಅಂದರೆ ನೋಡಿ, ಅಲ್ಲೊಂದು ಕ್ವಶನ್ಸ್ ಅಲ್ಲಿ ಹೇಳಿದರೆ ನೀವು ಆರ್ಡರ್ ಮಾಡೋದು 24,000 kg ಸರಿನಾ, ಬಟ್ ಆಕ್ಚುಯಲ್ ಆಗಿ ರಿಸೀವ್ ಮಾಡಿರೋದೆಷ್ಟು 23,600. ನೋಡಿ, ನೀವು ಯಾವುದೇ ಒಂದು ಮೆಟೀರಿಯಲ್ನ ಆರ್ಡರ್ ಮಾಡಿದಿರ, ಈಗ ನೀನು 100 ರೂಪಾಯಿ ಮೆಟೀರಿಯಲ್ನ ಆರ್ಡರ್ ಮಾಡಿದ್ಯಾ, 100 kg ಮೆಟೀರಿಯಲ್, ಇನ್ನು 100 kg ಮೆಟೀರಿಯಲ್ನ ನೀವು ರಿಸೀವ್ ಮಾಡ್ಕೋಬೇಕು. ಸಪೋಸ್ ನೀನು ರಿಸೀವ್ ಮಾಡ್ಕೊಳಕ್ಕಾಗಿಲ್ಲ 100 kg ಅಂದರೆ ಇನ್ನು ಅಷ್ಟು ರಿಮೈನಿಂಗ್ ಕೆಜಿಸ್ ಏನಾಗಿದೆ ಲಾಸ್ ಆಗಿದೆ ಅಂತ ಅರ್ಥ. ಹಾಗಾಗಿ ನೀನು 24,000 kg ಆರ್ಡರ್ ಮಾಡಿದ್ಯಾ, ಬಟ್ ರಿಸೀವ್ ಮಾಡೋದು 23,600 kg ಮಾತ್ರ ರಿಸೀವ್ ಮಾಡಿದ್ಯಾ ಅಂದರೆ ಇನ್ನು 400 kgs ಆಫ್ ಮೆಟೀರಿಯಲ್ ನೀನು ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಏನಾಗಿದೆ ಅಂದರೆ ಅಬ್ನಾರ್ಮಲ್ ಲಾಸ್ ಆಗಿದೆ ಅಂತ ಅರ್ಥ. ಅಬ್ನಾರ್ಮಲ್ ಲಾಸ್ ಹೇಗೆ ಅಂದರೆ ಆರ್ಡರ್ ಮಾಡೋದು 24,000 kg ಆರ್ಡರ್ ಮಾಡಿದ್ಯಾ, ಬಟ್ ಯು ಆರ್ ರಿಸೀವಿಂಗ್ ಓನ್ಲಿ 23,600 kgs ನೀನು ರಿಸೀವ್ ಮಾಡ್ಕೊಳ್ತಿದ್ಯಾ ಅಂದರೆ ಸೊ ಇನ್ನು ಬ್ಯಾಲೆನ್ಸು 400 kg ಲಾಸ್ ಆಗಿದೆ.
ನೋಡಿ 400 kg ಲಾಸ್ ಆಗಿದೆ ಅಂದರೆ ಆ 400 kg ವ್ಯಾಲ್ಯೂ ಎಷ್ಟು ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು 1 kgಗೆ 83.16 ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. 1 kgಗೆ 83.16 ಆದರೆ ನನ್ನ ಹತ್ರ ಅಬ್ನಾರ್ಮಲ್ ಲಾಸ್ ಆಗಿರೋದು 400 kgs ಇದೆ. ಸೊ 400 kg ಇಂಟು 83.16 ಮಾಡಿದ್ರೆ, ಸೊ 400 kg ಇಂಟು 83.16 ಮಾಡಿದ್ರೆ ನನಗೆ 33,264 ಅಬ್ನಾರ್ಮಲ್ ಲಾಸ್ ಆಗಿದೆ. 33,264 ಅಬ್ನಾರ್ಮಲ್ ಲಾಸ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಅಲ್ಲಿ ಅಬ್ನಾರ್ಮಲ್ ಲಾಸ್ ಕೇಳಿಲ್ಲ, ಬಟ್ ಎಷ್ಟು ರಿಸೀವ್ ಮಾಡಿದಿರ ಅಂತ ಕೊಟ್ಟಿದ್ದಾರೆ ಅಂದರೆ ನೀವು ಅಬ್ನಾರ್ಮಲ್ ಲಾಸ್ನ ಫೈಂಡ್ ಔಟ್ ಮಾಡಬೇಕು. ಯಾಕಂದರೆ ನೀನು 24,000 ಆರ್ಡರ್ ಮಾಡಿದ್ಯಾ, ಬಟ್ ನೀನು 23,600 ರಿಸೀವ್ ಮಾಡ್ತೀಯ ಅಂದರೆ ಇನ್ನು 400 ನೀನು ರಿಸೀವ್ ಮಾಡ್ಕೊಳ್ತಿಲ್ಲ ಅಂದರೆ ಅದು ಲಾಸ್ ಆಗಿದೆ ಅಂತ ಅರ್ಥ. ಹಾಗಾಗಿ ಎಷ್ಟು ಲಾಸ್ ಆಗಿದೆ, 24ಅಲ್ಲಿ 23,600ನ ಲೆಸ್ ಮಾಡಿದ್ರೆ 400 kg ಲಾಸ್ ಆಗಿದೆ. ಆ ಕೆಜಿಸ್ನ ರುಪೀಸಿಗೆ ಕನ್ವರ್ಟ್ ಮಾಡಬೇಕು ಅಂದರೆ 1 kg ಇನ್ಫಾರ್ಮೇಷನ್ ನನಗಿದೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ನನಗೆ 400 kgಗೆ ಇಷ್ಟು ಲಾಸ್ ಆಗುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ನೀವು ರಿಸೀವ್ ಮಾಡೋದು 23,600, ಬಟ್ ನೀವು ಕಂಪನಿನಲ್ಲಿ ಮೆಟೀರಿಯಲ್ನ ಕನ್ಸ್ಯೂಮ್ ಮಾಡೋದು ಎಷ್ಟು ಕನ್ಸ್ಯೂಮ್ ಮಾಡಿದ್ಯಾ, 22,500 ಕನ್ಸ್ಯೂಮ್ ಮಾಡಿಬಿಟ್ಟಿದ್ಯಾ. ಇನ್ನು ಎಷ್ಟು ಕನ್ಸ್ಯೂಮ್ ಮಾಡಿಲ್ಲ ಅದು ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ. ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ. ಯಾಕೆಂದರೆ ನೀನು 23,600 kgs ರಿಸೀವ್ ಮಾಡಿದೆ ಅಂದರೆ ನೀನು ಎಲ್ಲ ಕನ್ಸ್ಯೂಮ್ ಮಾಡಿದ್ರೆ ಯಾವುದೇ ಕ್ಲೋಸಿಂಗ್ ಸ್ಟಾಕ್ ಇರೋದಿಲ್ಲ. ನೀನು 23,600 ರಿಸೀವ್ ಮಾಡ್ಕೊಂಡಿದ್ಯಾ, ಬಟ್ ಕನ್ಸ್ಯೂಮ್ ಮಾಡ್ತಾ ಇರೋದು ಓನ್ಲಿ 22,500 kgs ಮಾತ್ರ ನೀನು ಕನ್ಸ್ಯೂಮ್ ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ, ಸೊ ಇನ್ನು ಬ್ಯಾಲೆನ್ಸ್ ಎಷ್ಟು ಉಳ್ಕೊಳ್ತಪ್ಪ ಅಂದರೆ, ಸೊ ಇನ್ನು 1,100 kgs ಏನಾಯಿತು, ಹಾಗೆ ಕ್ಲೋಸಿಂಗ್ ಸ್ಟಾಕ್ ಉಳ್ಕೊಂಡಿದೆ. 1,100 kg ಕ್ಲೋಸಿಂಗ್ ಸ್ಟಾಕ್ ಉಳ್ಕೊಂಡಿದೆ. ಈ 1,100 kg ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಹೇಳಿದ್ರೆ, 1,100 kg ಇಂಟು ನಮ್ಮ ಹತ್ರ ಇರ್ತಕ್ಕಂಥ ಪರ್ kg 83.16 ಜೊತೆ ನೀವು ಮಲ್ಟಿಪ್ಲೈ ಮಾಡಿದ್ರೆ, ಸೊ 1,100 ಇಂಟು 83.16 ಮಾಡಿದ್ರೆ ನಮಗೆ 91,476 ಬರುತ್ತೆ. ಸೊ 91,476 ನಮಗೆ ಕ್ಲೋಸಿಂಗ್ ಸ್ಟಾಕ್ ಸಿಗುತ್ತೆ. ಸೊ ಇದು ಕ್ವಶನ್ಸಲ್ಲಿ ಇರ್ತಕ್ಕಂಥದ್ದು. ಸೊ ನಮಗೆ ಕೇಳೋದು ಬರೀ ಕ್ಲೋಸಿಂಗ್ ಸ್ಟಾಕ್ ಕಾಸ್ಟ್ ಆಫ್ ಇನ್ವೆಂಟರಿ ಮಾತ್ರ ಕೇಳಿರೋದು. ಕಾಸ್ಟ್ ಆಫ್ ಇನ್ವೆಂಟರಿ ಇಷ್ಟು ಮಾಡೋದು, ಬಟ್ ಅಲ್ಲಿ ಆ್ಯಕ್ಚುಲ್ ಆಗಿ ನೀವು ಎಷ್ಟು ರಿಸೀವ್ ಮಾಡಿದ್ದೀರಾ ಅಂತ ಕೊಟ್ಟಿರೋದ್ರಿಂದ ನೀವು ಅಬ್ನಾರ್ಮಲ್ ಲಾಸನ್ನು ಫೈಂಡ್ ಔಟ್ ಮಾಡಬೇಕು. ಮತ್ತು ಇಷ್ಟು ರಿಸೀವ್ ಮಾಡಿಬಿಟ್ಟು ನೀನು ಇಷ್ಟು ಮಾತ್ರ ಯೂಸ್ ಮಾಡ್ತಿದ್ದೆ ಅಂದರೆ, ಮಿಕ್ಕಿದ ಮೆಟೀರಿಯಲ್ ನೀವು ಯೂಸ್ ಮಾಡ್ತಾ ಇಲ್ಲ ಅಂದರೆ ಆ ಮೆಟೀರಿಯಲ್ಲು ಕ್ಲೋಸಿಂಗ್ ಸ್ಟಾಕ್ ಆಗಿರುತ್ತೆ. ಅದು kgs ಅಲ್ಲಿ ಸಿಗುತ್ತೆ. ನನಗೆ kgs ಅಲ್ಲಿ ಸಿಕ್ಕಾಗ ನನಗೆ ವ್ಯಾಲ್ಯೂಸ್ ಬೇಕು ಅಂದರೆ ನಾನು ಎಷ್ಟು kg ಇದೆ, 1 kgಗೆ ಎಷ್ಟು ನನಗೆ ಬೇಕು. ಕ್ವಶನಲ್ಲಿ 1 kg ಕೊಟ್ಟಿರಲಿಲ್ಲ. ಸೊ ನಾನು ಟೋಟಲ್ ಕಾಸ್ಟು 24,000ಗೆ 19,96,000 ಆಗಿರೋದ್ರಿಂದ ಪರ್ kg ನಾನೇ ಫೈಂಡ್ ಔಟ್ ಮಾಡಿಕೊಂಡೆ. 19,96,000 ಫಾರ್ 24,000 kg ಆದರೆ, ಸೊ ಡಿವೈಡೆಡ್ ಬೈ 24 ಮಾಡಿದ್ರೆ 1 kgಗೆ 83.16 ಆಗುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ನೀವು ಕ್ಯಾಲ್ಕುಲೇಷನ್ಸನ್ನು ಮಾಡ್ಬೋದು. ಸೊ ಇದು ಈ ಒಂದು ಕ್ವಶನ್ನು ಲಾಸ್ಟ್ ಇಯರ್ ಇರ್ತಕ್ಕಂಥದ್ದು. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ, ಅಥವಾ ಏನಾದರೂ ಸಲಹೆ ಕೊಡ್ತೀರಾ, ಸಜೆಷನ್ಸ್ ಮಾಡ್ತೀರಾ, ಅಥವಾ ನಿಮ್ಗೆ ಏನಾದರೂ ಕಮೆಂಟ್ ಮಾಡಬೇಕು ಅನಿಸಿದ್ರೆ, ಸೊ ದಯವಿಟ್ಟು ನಿಮ್ಮ ಒಂದು ಇನ್ಫಾರ್ಮೇಷನ್ಸನ್ನು ಈ ಒಂದು ಕ್ವಶನ್ಗೆ ಸಂಬಂಧಪಟ್ಟಂತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.